ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ದತ್ತಾತ್ರೇಯ ದೇವರಿಗೆ ವಿಚಿತ್ರವಾದಂಥವರು ಗುರುಗಳಾಗಿದ್ದರು. ಎಷ್ಟೋ ಈ ಭೂಮಿಯ ಮೇಲಿರ್ತಕ್ಕಂಥ ತತ್ವಗಳನ್ನು ಗುರುವಾಗಿ ಸ್ವೀಕರಿಸಿಕೊಂಡಿದ್ರು. ಅದರಲ್ಲಿ ಒಬ್ಬ ಗುರು, 24 ಗುರುಗಳಿದ್ರು. ಅದರಲ್ಲಿ ಒಬ್ಬ ಗುರು ಕಳ್ಳ. ಭಕ್ತರು ದತ್ತ ಮಹಾರಾಜನಿಗೆ ಕೇಳಿದ್ರು, ಹೇ ಪ್ರಭು, ಈ ಜಗತ್ತನ್ನೇ ಆಳುವಂತಹ ಒಡೆಯ ನೀನು, ನಿನಗೆ ಈ 24 ಗುರುಗಳನ್ನು ನೀನು ಸ್ವೀಕಾರ ಮಾಡಿಕೊಂಡಿರೋದ್ರಲ್ಲಿ ಕಳ್ಳ ಯಾಕೆ ನಿನಗೆ ಗುರು? ಅಂತಹ ಆ ಅಧಮದ ಕೆಟ್ಟ ಕೆಲಸಗಳನ್ನು ಮಾಡತಕ್ಕಂಥವರನ್ನ ನೀನು ಗುರುವಾಗಿ ಸ್ವೀಕರಿಸಿದ ಕಾರಣ ಏನು? ಅದಕ್ಕೆ ದತ್ತ ಮಹಾರಾಜನು ಒಂದು ಸುಂದರವಾದಂತಹ ಉತ್ತರವನ್ನು ಕೊಡ್ತಾನೆ, ಉಪದೇಶವನ್ನು ನೀಡ್ತಾನೆ. ಕಳ್ಳನು ಪ್ರತಿನಿತ್ಯ ಕಳ್ಳತನಕ್ಕಾಗಿ ಹೋಗ್ತಾನೆ, ಆದರೆ ಪ್ರತಿ ಬಾರಿಯೂ ಅವನು ಗೆಲ್ಲೆ ಬರೋದಿಲ್ಲ, ಕದ್ದು ತಗೊಂಡು ವಸ್ತುಗಳನ್ನು ತಗೊಂಡು ಬರೋದಿಲ್ಲ. ಆದರೂ ಪ್ರತಿನಿತ್ಯ ಮಾರನೇ ದಿನ ಹೋಗುವಾಗ ಮತ್ತೆ ಹೊಸ ಹುಮ್ಮಸ್ಸಿನಿಂದ ನಾನು ಮತ್ತೆ ಕದ್ಕೊಂಡು ನನಗೆ ಬೇಕಾಗಿರೋದನ್ನು ತಗೊಂಡು ಬರ್ತೇನೆ ಎಂಬತಕ್ಕಂಥದ್ದು ಆ ದೃಢವಾದಂತಹ ನಿಶ್ಚಯ ಅವನ ಮನಸ್ಸಿನಲ್ಲಿರ್ತಕ್ಕಂಥದ್ದು. ನಾವು ಉತ್ತಮವಾದಂತಹ ಜೀವನ, ಭಗವಂತನು ಮೆಚ್ಚುವಂತಹ ಜೀವನ ನಮ್ಮದಿರಬೇಕು ಎಂಬುದಾಗಿ ತೀರ್ಮಾನ ಮಾಡಿಕೊಂಡರೆ ಕೆಟ್ಟದರಲ್ಲಿಯೂ ನಮಗೆ ಒಂದು ಜ್ಞಾನ, ಉಪದೇಶ ಸಿಗ್ತದೆ. ಅದನ್ನೇ ಈ 24 ಗುರುಗಳ ಮೂಲಕ ದತ್ತ ಮಹಾರಾಜನು ನಮಗೆ ನೀಡಿರತಕ್ಕಂಥ ಉಪದೇಶ.